ನಾನು ರೆಡಿ ಇಲ್ಲ ಕೇಳೋದಕ್ಕೆ, ಇದೆಲ್ಲ ಬೇಕಾಗಿಲ್ಲ. ನಾನು ಯಾಕೆ ಶಾಂತಿ ಹುಡುಕಬೇಕು, ನಾನು ಯಾಕೆ ಪ್ರೀತಿ ಮಾಡಬೇಕು? ಯಾಕೆಂತಂದ್ರೆ ಇಷ್ಟು ವರ್ಷ ಮಾಡಿಲ್ಲ, ಇವಾಗಲೂ ಬೇಡ. ಅವಾಗ ಕೊಡ್ತಾ ಇತ್ತು, ಮಾಡಿಲ್ಲ. ಈಗ ಕೊಡ್ತಾ ಇಲ್ಲ, ಇವಾಗಲೂ ಮಾಡಲ್ಲ ಅಂದರೆ ಮತ್ತು ಆವಾಗಲೂ ಸಾಯ್ತಾ ಇದ್ದೆ, ಇವಾಗಲೂ ಸಾಯ್ಬೇಕಷ್ಟೆ. ಕಷ್ಟಪಡಲೇಬೇಕು, ಕಷ್ಟಪಡಬೇಕು, ನೋವು ತಿನ್ನಲೇಬೇಕು. ಯಾವುದೇ ಕಷ್ಟ, ಯಾವುದೇ ಸುಖಕ್ಕೂ ಯು ಆರ್ ರೆಸ್ಪಾನ್ಸಿಬಲ್. ಎಸ್ಪೆಷಲಿ ನಿನ್ನೊಳಗಡೆ ಸಿಕ್ಕಾಪಟ್ಟೆ ಜ್ಞಾನ ಇದೆ, ನೀನೊಬ್ಬ ಮಹಾಜ್ಞಾನಿ ನೀನು. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಲ್ಲ ನೀನು. ಸೊ ಯು ಸ್ಟಾರ್ಟ್ ಲವ್ ಒನ್ ಪರ್ಸನ್. ಅಲ್ಲಿ ಲವ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಬಿಲೀಫ್ ಕಡೆ ತಿರ್ಕೊಳ್ಳುತ್ತೆ. ನನ್ನ ಪ್ರೀತಿ ಅವ್ರ ಮೇಲೆ ನಂಬಿಕೆ ಬರುತ್ತೆ. ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ನನಗೆ. ಅದರಿಂದ ಪ್ರೀತಿ ಸಹಾಯ ತಗೊಂಡು ನಂಬಿಕೆಗೆ ಬರ್ತಾ ಇದ್ದೀನಿ. ಆಗ ನೀನು ನಾನು ಹೇಳಿದ ಮಾತುಗಳನ್ನ ಇಲ್ಲಿ ಕೇಳೋಕ್ಕೆ ಶುರು ಮಾಡ್ತೀಯ ನೀನು. ಆಗ ನನ್ನ ನಂಬ್ತೀಯ ನೀನು. ಆವಾಗ ನಾನು ಕೊಡ್ತಾ ಇರೋ ಪ್ರೋಗ್ರಾಮ್ನ ನೀನು ಪಾಲನೆ ಮಾಡ್ತೀಯ ಅಂತ ಅರ್ಥ. ಇಲ್ಲಿ ನಮಗೆ ಬೇಕಾಗಿರೋದು ನಂಬಿಕೆ. ಹೌದು, ಇವ್ರು ಹೇಳ್ತಾ ಇರೋದು ಸರಿ. ಯಾಕೆ ಸರಿ? ಇವ್ರು ಕೊಡ್ತಾ ಬಿಡಿಸ್ಬಿಟ್ರು ನನಗೆ. ಈಗ ಕುಡಿಬೇಕನ್ನೋ ಆಸೆ ನನ್ನ ತಲೆಯಲ್ಲಿಲ್ಲ, ಊಟ ಮಾಡೋ ಥರ ಮಾಡಿಬಿಟ್ರು. ಇವ್ರು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಐ ವಿಲ್ ಬಿಲೀವ್, ಐ ವಿಲ್ ಲವ್ ದಿಸ್ ಪೀಪಲ್ಸ್. ಇವ್ರನ್ನ ಪ್ರೀತಿಸ್ತೀನಿ ನಾನು, ಯಾಕೆಂದರೆ ನನಗೆ ಒಳ್ಳೇದು ಮಾಡಿಬಿಟ್ರು ಇವರು. ಅದು ಹೊಸದ ಕಲಿಬೇಕು ನಾವು. ಯಾವಾಗ ನೀನು ನನ್ನ ಪ್ರೀತಿಸ್ತೀಯ, ನಾನು ಹೇಳ್ದಂಗೆ ಕೇಳ್ತೀಯ. ಒಬ್ಬ ಲವರ್ ನೋಡಿ, ಒಬ್ಬ ಹುಡುಗಿ ಇದ್ದಾಳೆ, ಅವಳು ಹೇಳ್ದಂಗೆ ಒಬ್ಬ ಲವರ್ ಕೇಳ್ತಾನೆ. ಅವನು ಹೇಳ್ದಂಗೆ ಅವಳು ಕೇಳ್ತಾಳೆ. ಲವ್ ಅಂದ್ರೆ ಅದೇ ಅಲ್ವಾ? ಅವನೇನು ಹೇಳಿದ್ರೆ ಅದು ಅವಳು ಕೇಳ್ತಾನೆ, ಅವನೇನು ಹೇಳಿದ್ರೆ ಅದನ್ನು ಕೇಳ್ತಾನೆ. ಅಲ್ಲವಲ್ಲಿ ದೆರ್ ಇಸ್ ನೋ ಬ್ಯಾರಿಯರ್. ಆ ಥರ ಈಗ ನಿನಗೆ ಲವ್ ಉತ್ಪತ್ತಿ ಆಗಬೇಕಾದ್ರೆ ಇಲ್ಲಿ ನಾನು ಒಳ್ಳೇದು ಮಾಡಿದ್ದೀನಿ, ಆ ಒಳ್ಳೇದನ್ನು ನೋಡಿ ನೀನು ಒಪ್ಕೋಬೇಕಲ್ಲ. ಇಲ್ಲಿ ಮೇಜರ್ ಪ್ರಾಬ್ಲಮ್ ವಿ ಆಲ್ಕೋಲಿಕ್ಸ್ ಅಂಡ್ ಡ್ರಗ್ ಅಡಿಕ್ಟ್ಸ್, ವಿ ಆರ್ ಲಿವಿಂಗ್ ಥ್ರೂ ದ ಈಗೋ, ಎಡ್ಜ್ ಗಾಡ್ ಔಟ್. ನನಗೆ ಗೊತ್ತು, ನಾನು ಮಾಡಬಲ್ಲೆ, ನಿನಗೆ ಗೊತ್ತಿಲ್ಲ, ನಾನು ಒಳ್ಳೆಯವನು, ನೀನು ಕೆಟ್ಟವನು. ನಾನು 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 ಅಹಂಕಾರ. ಅಹಂಕಾರ ಯಾವಾಗಲೂ ನೀನು ಬೇರೆ ನಾನು ಬೇರೆ ಅಂತ ಮಾಡುತ್ತೆ. ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ, ನೀನೇನು ಹೇಳೋದು ನನಗೆ ಗೊತ್ತು, ನೀನೇನು ಹೇಳೋದು ಬೇಡ. ಅಲ್ಲಿ ಅಹಂಕಾರ ಅನ್ನೋದು ಎರಡು ಕಾಣುತ್ತೆ, ಲವ್ವಲ್ಲಿ ಒಂದೇ ಕಾಣುತ್ತೆ. ಅದು ಬಹಳ ಮುಖ್ಯ. ಲವ್ವಲ್ಲಿ ಒಂದೇ ಕಾಣುತ್ತೆ ನಮಗೆ, ಅದನ್ನು ನಾವು ತಗೋಬೇಕು ಅದನ್ನು. ಸೊ ವೆನ್ ಯು ಸ್ಟಾರ್ಟ್ ಲವ್ ಮೀ, ಯು ಅಂಡ್ ಮೀ, ದಟ್ಸ್ ದ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ನೀನು ಹೇಳ್ದಂಗೆ ನಾನು ಕೇಳ್ತೀನಿ. ಅದು ಹೆಂಗೆ ಉತ್ಪತ್ತಿ ಆಗುತ್ತೆ? ನಾನು ನಿನಗೆ ಒಳ್ಳೇದು ಮಾಡಿದಾಗ ನಿನ್ನಲ್ಲಿ ಉತ್ಪತ್ತಿ ಆಗುತ್ತೆ. ನಾನು ಒಳ್ಳೇದು ಮಾಡಿದ್ದನ್ನು ನೀನು ನೋಡಬೇಕಲ್ಲ. ಈಗ ನೋಡ್ತಾ ಇದೀಯ ನೀನು, ಹೌದು ಇವರು ನನಗೆ ಒಳ್ಳೇದೇ ಬಯಸ್ತಾರೆ, ಇವ್ರು ಹೇಳ್ದಂಗೆ ನಾನು ಕೇಳಿಸ್ತೀನಿ, ಇವರು ನನ್ನ ಒಳ್ಳೇದು ಮಾಡ್ತಾರೆ, ಇವ್ರನ್ನ ನಾನು ಪ್ರೀತಿಸ್ತೀನಿ. ಪ್ರೀತಿ ನಾನಾ ವಿಧದಲ್ಲಿ, ನಾನಾ ರೂಪದಲ್ಲಿ ಕೆಲಸ ಮಾಡುತ್ತೆ. ತಾಯಿ ಮಗುನ ಪ್ರೀತಿ ಮಾಡೋದು ಬೇರೆ, ತಂದೆ ಮಗುನ ಪ್ರೀತಿ ಮಾಡೋದ್ರೆ ಬೇರೆ, ಮಕ್ಕಳು ತಾಯಿ ತಂದೆನ ಪ್ರೀತಿ ಮಾಡೋದು ಬೇರೆ, ಹುಡುಗಿನ ಪ್ರೀತಿ ಮಾಡೋದು ಬೇರೆ. ಅದೇ ಥರ ಒಬ್ಬ ಮನುಷ್ಯ ದೇಶನ ಪ್ರೀತಿ ಮಾಡೋದು ಬೇರೆ. ಹಿಂಗೆ ಡಿಫ್ರೆಂಟ್ನಲ್ಲಿ ಈ ಪ್ರೀತಿ ಅನ್ನೋದು ಪಾಸಿಟಿವ್ ಎಮೋಷನ್.